ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಮಾನ್ಯ DVG ಅವರ ಮಂಕುತಿಮ್ಮನ ಕಗ್ಗ. ದಿನಕ್ಕೊಂದು ಕಗ್ಗದೊಂದಿಗೆ ನಾನು ಕರುಣಾಕರ ಬಳಕೂರು. ಇಂದಿನ ಕಗ್ಗ ಇಂತಿದೆ: ಕಷ್ಟ ಜೀವದ ಪಾಕ, ಕಷ್ಟ ಧರ್ಮ ವಿವೇಕ. ಕಷ್ಟ ಜೀವದ ಪಾಕ, ಕಷ್ಟ ಧರ್ಮ ವಿವೇಕ. ಎಷ್ಟು ಎಷ್ಟು ನೀತಿಯುಕ್ತಿಗಳ ಬಗೆದೆಡೆಯುಂ, ಎಷ್ಟು ಎಷ್ಟು ನೀತಿಯುಕ್ತಿಗಳ ಬಗೆದೆಡೆಯುಂ. ಇಷ್ಟು ಅಷ್ಟು ನಿನ್ನೊಳ್ ಒಳ ತಿಳಿವು ಇಲ್ಲದೆ ಇರೆ ನಷ್ಟ. ಇಷ್ಟು ಅಷ್ಟು ನಿನ್ನೊಳ್ ಒಳ ತಿಳಿವು ಇಲ್ಲದೆ ಇರೆ ನಷ್ಟ. ದೃಷ್ಟಿ ಸೂಕ್ಷ್ಮವೇ ಗತಿಯೋ, ದೃಷ್ಟಿ ಸೂಕ್ಷ್ಮವೇ ಗತಿಯೋ ಮಂಕುತಿಮ್ಮ. ಪ್ರಿಯರೇ, ಜಗತ್ತಿನಲ್ಲಿರುವ ಎಲ್ಲ ವಿಚಾರಗಳನ್ನು ತಿಳಿಯಬೇಕಾದರೆ ನಮ್ಮಲ್ಲಿರುವ ಸೂಕ್ಷ್ಮ ದೃಷ್ಟಿಯಿಂದ ಜಗವನ್ನು ಕಾಣಬೇಕು. ಆಗ ಎಲ್ಲವೂ ಕಂಡುಕೊಳ್ಳುವುದಕ್ಕೆ ಸಾಧ್ಯ ಎನ್ನುವುದನ್ನು ಮಾನ್ಯ ಗುಂಡಪ್ಪನವರು ಇಲ್ಲಿ ಉಲ್ಲೇಖಿಸುವುದನ್ನು ನಾವು ಕಾಣಬಹುದು. ಭೂಮಿಯ ಮಣ್ಣಿಗೆ ಒಂದು ಬೀಜ ಬಿದ್ದಾಗ ಅದು ಮೊಳಕೆ ಒಡೆದು ಗಿಡವಾಗಿ, ಮರವಾಗಿ, ಹೂವಾಗಿ, ಕಾಯಾಗಿ ಪಕ್ವತೆಯನ್ನು ಪಡೆದು ಹಣ್ಣಾಗುವುದೇ ವಿಶಿಷ್ಟವಾದಂಥ ಒಂದು ಪ್ರಕೃತಿಯ ಕ್ರಿಯೆ. ಹಾಗೆಯೇ ಮಾನವನ ಜೀವನದ ಬೇಗೆಯಲ್ಲಿ ಜೀವವು ಬೆಂದು ಪಕ್ವವಾಗುವುದು ಕೂಡ ಕಷ್ಟವಾದ ಕೆಲಸ. ಧರ್ಮ ಮತ್ತು ಅಧರ್ಮಗಳ ರೀತಿಯನ್ನು ಅರಿತು ವಿವೇಕದಿಂದ ವರ್ತಿಸುವುದು ಕೂಡ ತ್ರಾಸದಾಯಕವಾಗಿದೆ. ಇಲ್ಲಿ ಬದುಕಿನ ದಾರಿಯಲ್ಲಿ ವಿವೇಕದಿಂದ ಬಾಳ್ವೆಯನ್ನು ನಡೆಸುವುದು ಅಷ್ಟು ಸುಲಭ ಸಾಧ್ಯವಾದಂಥ ಮಾತಲ್ಲ. ಜಗತ್ತಿನಲ್ಲಿ ಸರ್ವ ಮೂಲಗಳಿಂದಲೂ, ಅಷ್ಟ ದಿಕ್ಕುಗಳಿಂದಲೂ, ಹಿರಿಯವರಿಂದಲೂ, ಗುರುಗಳಿಂದ, ಬಲ್ಲವರಿಂದ, ಹೀಗೆ 10 ಹಲವು ಕಡೆಗಳಿಂದ, ಮಾರ್ಗಗಳಿಂದ ನಮಗೆ ಜ್ಞಾನವನ್ನು ತಿಳಿದುಕೊಳ್ಳುವ ಬಗೆಗಳಿದ್ದಾವೆ. ಆದರೆ ನಿನ್ನಂತರಂಗದಲ್ಲಿ ತಿಳುವಳಿಕೆಯ ಅನುಭವವಿರದಿದ್ದಲ್ಲಿ ಯಾವ ಕೆಲಸವೂ ಸಾಗಲಾರದು. ನಮ್ಮ ಬಾಳಿನಲ್ಲಿ ಅಜ್ಜಿಕತೆಯಿಂದ ಹಿಡಿದು 100 ನೀತಿಕತೆಗಳು ನಾವು ಕೇಳಿರ್ತೇವೆ. ಅದರ ಸತ್ವವನ್ನು ನಮ್ಮ ಬದುಕಿನಲ್ಲಿ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೇ ಇದ್ದರೆ ಯಾವ ಪ್ರಯೋಜನವೂ ಇಲ್ಲ. ಅದು ವ್ಯರ್ಥ ಆಗ್ತದೆ, ನಿಷ್ಪ್ರಯೋಜಕವಾಗ್ತದೆ. ಹಾಗಾಗಿ ಅಂತರಂಗದ ಮೂಲಕ ಅರಿವಿನ ಮೊಳಕೆ ಒಡೆದು ಅದು ಹೆಮ್ಮರವಾಗಬೇಕು. ಬದುಕುವ ಸಮಾಜದ ನಡುವೆ ಸ್ಪಂದಿಸುತ್ತಾ, ವಿಷಯ ವಿಚಾರಗಳ ನಡುವೆ ವಿಮರ್ಶಿಸುತ್ತಾ ತಿಳಿಯುವ ಪ್ರಯತ್ನ ಆಗಬೇಕಿಲ್ಲಿ. ಇಲ್ಲದೇ ಇದ್ದಲ್ಲಿ ಅದು ನಮಗೆ ನಷ್ಟವಾಗ್ತದೆ ಅಂತ ಹೇಳ್ತಾರೆ. ಮನುಜನು ಜೀವನದ ಪಕ್ವತೆಯನ್ನು ಪಡೆದು ವಿವೇಕದಿಂದ ಬಾಳ್ವೆಯನ್ನು ನಡೆಸಿ ಆತ ಇತರರಿಗೆ ಆದರ್ಶ ಆಗಬೇಕು. ಆಗ ಅವನ ಬದುಕಿಗೆ ಒಂದು ಸಾರ್ಥಕ್ಯ ಅಂತ ಸಿಗ್ತದೆ. ಆದರೆ ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಬಹಳ ಕಠಿಣವಾದಂಥ ಒಂದು ವೃತ್ತವೇ ಸರಿಯದು. ಜೀವ ಪಕ್ವ ಪಡೆಯುವುದಂದರೆ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗ್ತದೆ, ಲೌಕಿಕ ಪ್ರಪಂಚದಿಂದ ತನ್ನನ್ನು ತಾನು ಬಿಡಿಸಿಕೊಳ್ಳುವುದು. ಮನೆಯಿಂದ ಹಿಡಿದು ವಿಶ್ವ ಮಟ್ಟದವರೆಗೂ ಜ್ಞಾನವನ್ನು ಪಡೆದರೂ ಕೂಡ ತನ್ನಂತರಂಗದಲ್ಲಿ ಜ್ಞಾನೋದಯ ಆಗದೇ ಇದ್ದರೆ ಯಾವ ಪ್ರಯೋಜನವಿಲ್ಲ. ಇದನ್ನು ಅರಿಯುವುದಕ್ಕಾಗಿಯೇ ಸೂಕ್ಷ್ಮ ದೃಷ್ಟಿ ಸರ್ವಜ್ಞಾನವನ್ನು, ಸಕಲವನ್ನು ಕಂಡುಕೊಳ್ಳುವುದಕ್ಕಿರುವಂಥ ಪಥವಾಗಿದೆ. ಹಾಗಾಗಿ ನಮ್ಮ ಬದುಕಿಗೆ ಯೋಗ್ಯವಾದ ನಿಯಮಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ಬದುಕನ್ನು ವಿಶಾಲವಾಗಿಸೋಣ, ಇನ್ನಷ್ಟು ವಿಸ್ತಾರ ಮಾಡಿಕೊಳ್ಳೋಣ. ಬದುಕಿನಲ್ಲಿ ಸೂಕ್ಷ್ಮ ದೃಷ್ಟಿಯನ್ನು ಅಳವಡಿಸಿಕೊಂಡು ನಿರಂತರವಾಗಿ ಪ್ರಯತ್ನಶೀಲರಾಗೋಣ ಅಂತ ಹೇಳುತ್ತಾ, ಬಂಧುಗಳೇ, ಕೊನೆಯ ಮಾತಾಗಿ ನಿಮ್ಮೆಲ್ಲರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸೋಣ. ಇನ್ನೊಂದು ಕಗ್ಗದೊಂದಿಗೆ ನಾನು ನಾಳೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ, ಶುಭ ದಿನ.